व्यासं ततो जयमुदीरये पराशरं मुनिवरं कृतपूर्वाह्निकः क्रियं मैत्रेयः परिपप्रच्छ प्रणिपत्याभिवाद्य च स्वस्तिस्तु सताम् हरिः ओम्। ಪುರಾಣದ 4ನೆಯ ಅಂಶದ ಪದ್ಯವನ್ನ ನಾವು ನೋಡ್ತಾ ಇದ್ವಿ. ಇಲ್ಲಿ ಗದ್ಯಗಳು ಇರುವಂತದ್ದು, ಅನೇಕ ಗದ್ಯಗಳ ಮಾತನ್ನ ನಾವು ನೋಡ್ತಾ ಇದ್ವಿ. ಅದರಲ್ಲೂ ಈ ವೈವಸ್ವತ ಮನುವಿನ ವಂಶಾವಳಿಯನ್ನ ತಿಳಿಸಿದ್ರು. ಅತಿ ವಿಭೂತಿಯ ಮಗನಾಗಿ ಬಲಪರಾಕ್ರಮಿಯಾದ ಕರಂಧಮ, ಅವನ ಮಗ ಅವಿಕ್ಷಿತ್ನ ಮಗ ಮರುತ್ತ ಅನ್ನುವುದನ್ನು ಹೇಳಿದ್ರು. ಯಸ್ಯ ಯಸ್ಯ ಇಮೌ ಅದ್ಯಾಪಿ ಶ್ಲೋಕೌ ಗೀಯೇತೆ. ಯಾರ ಕುರಿತಾಗಿ ಯಜ್ಞದಲ್ಲಿ ಇವತ್ತಿಗೂ ಕೂಡ 2 ಶ್ಲೋಕಗಳನ್ನ ಹೇಳ್ತಾರೆ. ಮರುತ್ತನ ನಾಮ ಅತ್ಯಂತ ಪ್ರಸಿದ್ಧವಾದದ್ದು. 31ನೇ ಪದ್ಯ ಸಿಗ್ತಾ? ಸರಿ. ಮರುತ್ತ ಅವನ ವಿಸ್ತಾರವಾದ ಕಥೆಯನ್ನ ಬೇರೆ ಕಡೆ ಪುರಾಣ ಹೇಳುತ್ತೆ. ಅಂದ್ರೆ ಅವನ ಯಜ್ಞದ ಬಗ್ಗೆ ಮಾತ್ರ ಅವನಿಗೆ ಸಮಾನವಾಗಿ ಇನ್ನೊಬ್ಬ ಯಜ್ಞ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಷ್ಟು ಅದರ ಉಲ್ಲೇಖ ಮಹಾಭಾರತದಲ್ಲಿ ಎಲ್ಲಿ ಬರುತ್ತೆ ಅಂದ್ರೆ, ಪಾಂಡವರು ಈ ಯುದ್ಧ ಮುಗಿದ ನಂತರ ಮತ್ತೆ ಯಾಗವನ್ನ ಮಾಡಬೇಕಾದ ಪ್ರಸಂಗ ಬಂದಾಗ ಸಂಪತ್ತಿನ ಕೊರತೆ ಕಾಡುವುದನ್ನ ಪಾಂಡವರು ನೆನಪಿಸ್ಕೊಳ್ತಾರೆ. ಏನ್ ಮಾಡುದು? ಆಗ ವೇದವ್ಯಾಸರು ಏನು ಚಿಂತಿಸ್ಬೇಕಾದ ಅಗತ್ಯ ಇಲ್ಲ ಅಂತ ಹಿಮ ತಪ್ಪಲಿಗೆ ಕರೆದೊಯ್ದು ಅಲ್ಲಿ ಒಂದು ಬೆಟ್ಟದ ನಡುವೆ ಒಂದು ಬಂಗಾರದ ರಾಶಿ ತೋರಿಸ್ತಾರೆ. ಮುತ್ತು, ರತ್ನ, ವೇಡೂರ್ಯ, ವಜ್ರ ಮೊದಲಾದ ಎಲ್ಲ ಪದಾರ್ಥಗಳ ರಾಶಿ ತೋರಿಸ್ತಾರೆ. ತೋರಿಸಿ ಇದು ಮರುತ್ತನ ಯಾಗದಲ್ಲಿ ಅವನು ಸ್ವಲ್ಪ ಬಿಟ್ಟು ಹೋದದ್ದು, ಸ್ವಲ್ಪ ಅಂತ ತೋರಿಸುವುದು. ಅದು ಬೆಟ್ಟದಷ್ಟಿರುತ್ತೆ. ಇದು ಅವನು ಯಾಗ ಮಾಡಿ ಆ ಸಂಪತ್ತಿನ ಒಂದು ಸ್ವಲ್ಪ ಹಾಗೆ ಅವರ ಗಮನಕ್ಕೆ ಬರದೆ ಉಳಿದು ಹೋದದ್ದು. ಉಳಿದದ್ದೆಲ್ಲ ಹಂಚಿ ಹರಿದು ಎಲ್ಲ ಏನೇನೋ ಆಗಿತ್ತು. ಇಷ್ಟು ಭಾಗ ಉಳಿದಿದೆ, ನಿಮ್ಗೆ ಇದರಲ್ಲಿ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ ಅಂತ ವ್ಯಾಸರು ತೋರಿಸಿ ಅದನ್ನ ತಗೊಂಡು ಬಂದು ಯಾಗವನ್ನ ಪೂರೈಸ್ತಾರೆ ಅನ್ನುವ ಕಥೆಯನ್ನ ನಾವು ಭಾರತದಲ್ಲಿ ಕೇಳ್ತೇವೆ. ಅಂಥ ಮರುತ್ತ ಇಲ್ಲಿ ಅವಿಕ್ಷಿತನ ಮಗ. ಅವಿಕ್ಷಿತಸ್ಯ ಕಾಮಪ್ರೇ ವಿಶ್ವೇ ದೇವಾ ಸಭಾಸದೈತಿ ಅಂತ ನಾವು ಇವತ್ತಿಗೂ ಯಜ್ಞವನ್ನು ನಡೆಸುವಾಗ ಅವನ ಸ್ಮರಣೆಯನ್ನು ಮಾಡಿ ಅದರ ಯಜ್ಞದ ಫಲವನ್ನ ಹೆಚ್ಚಿಸಿಕೊಳ್ಳಬಹುದು ಅನ್ನುವ ಮಾತನ್ನ ಹೇಳ್ತಾರೆ. ಏನದು ಮಾತು? ಮರುತ್ತಸ್ಯ ಯಥಾ ಯಜ್ಞಸ್ತಥಾ ಕಸ್ಯಾಭವದ್ಭುವಿ ಸರ್ವಂ ಹಿರಣ್ಮಯಂ ಯಜ್ಞ ಯಸ್ಯ ಯಜ್ಞವಸ್ತ್ವತಿ ಶೋಭನಂ. ಮರುತ್ತಸ್ಯ ಯಥಾ ಯಜ್ಞ ತಸ್ಯ ಕಸ್ಯಾಭವದ್ಭುವಿ. ಭುವಿ ಮರುತ್ತಸ್ಯ ಯಥಾ ಯಜ್ಞ ಅಭವತ್ ತಥಾ ಕಸ್ಯ ಅಭವತ್. ಮರುತ್ತನ ಯಜ್ಞ ಹೇಗಾಯಿತು ಹಾಗೆ ಆಮೇಲೆ ಯಾರಾದ್ರೂ ಒಬ್ಬರಾದ್ರೂ ಅಂತಹ ಯಜ್ಞ ಮಾಡಿದವರಿದ್ದಾರ ಅನ್ನುವ ಮಾತು ಯಜ್ಞ ಮಾಡುವ ಹಿರಿಯರ ಬಾಯಲ್ಲಿ ಹೊರಡುತ್ತೆ. ಹಾಗಾಗಿ ಇದು ಅವನ ಹೆಗ್ಗಳಿಕೆಯ ಮಾತು. ಇಂಥ ಯಜ್ಞವನ್ನ ಮಾಡುವವ ಮತ್ತೊಬ್ಬ ಇಲ್ಲ ಅನ್ನೋದನ್ನ ತಿಳಿಸ್ಲಿಕ್ಕೋಸ್ಕರ ಬಂದ ಮಾತು. ಕಸ್ಯಾಭವದ್ಭುವಿ, ಯಾರಿಗೆ ತಾನೇ ಅಂತಹ ಯಜ್ಞವನ್ನ ನಡೆಸಿ ಗೊತ್ತಿದೆ. ಸರ್ವಂ ಹಿರಣ್ಮಯಂ ಯಸ್ಯ ಯಜ್ಞವಸ್ತ್ವತಿ ಶೋಭನಂ. ಸರ್ವಂ ಯಸ್ಯ ಹಿರಣ್ಮಯಂ ಯಜ್ಞವಸ್ತು. ಯಜ್ಞಕ್ಕೆ ಏನೆಲ್ಲ ವಸ್ತು ಬಳಸಿದ್ದಾರೋ, ಯಾರ್ಯಾರಿಗೆ ಏನೇನು ಉಡುಗೊರೆಗಳನ್ನ ಕೊಟ್ಟಿದ್ದಾರೋ, ಯಾರ್ಯಾರು ಯಾವ್ಯಾವ ಪದಾರ್ಥಗಳನ್ನ, ಯಜ್ಞದ ಆವರಣ ಅಂದ್ರೆ ಸಾಮಾನ್ಯ ಅಲ್ಲ. ಎಷ್ಟು ಸಾಧ್ಯವೋ ಅಷ್ಟು ಜನರನ್ನ ಬರಮಾಡಿಕೊಂಡು ಅವರಿಗೆ ಕೂಡುವ ಆಸನ ಇರ್ಬೋದು, ನೆಲಕ್ಕೆ ಹಾಸಿದ ಬಟ್ಟೆ ಇರ್ಬೋದು, ಮೇಲಕ್ಕೆ ಹಾಕಿದ ಚಪ್ಪರ ಇರ್ಬೋದು, ಎಲ್ಲವೂ ಸ್ವರ್ಣಮಯ.
ಅದನ್ನವರು ಹೇಳಿದ್ದು. ವಸ್ತು ಯಜ್ಞ ವಸ್ತು ಅತಿಶೋಭನಂ, ಇಂಥ ಅದ್ಭುತವಾದ ಯಜ್ಞವನ್ನ ಯಾರೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅತಿಶೋಭನಂ ಯಜ್ಞಂ, ಎಲ್ಲವೂ ಹಿರಣ್ಮಯಂ. ಅಸ್ಮಾತ್ ಯದೀಂದ್ರ ಸೋಮೇನ ದಕ್ಷಿಣಾಭಿರ್ದ್ವಿಜಾತಯ ಮರುತಃ ಪರಿವೇಷ್ಟಾರಃ ಸದಸ್ಯಾಶ್ಚ ದಿವೌಕಸಃ. ಅಮಾದ್ಯತ್ ಇಂದ್ರ ಸೋಮೇನ, ಸೋಮರಸದಿಂದ ಇಂದ್ರ ಅಮಾದ್ಯತ್, ಇಂದ್ರ ತುಂಬಾ ತೃಪ್ತನಾದ. ಇಂತಹ ಯಾಗವನ್ನ ನಾನು ನೋಡಿರ್ಲಿಲ್ಲ ಅಂತ ಅವನು ಮುದಗೊಂಡ. ಆಮೇಲೆ ದಕ್ಷಿಣಾಭಿರ್ದ್ವಿಜಾತಯ, ಯಜ್ಞಕ್ಕೆ ತಮ್ಮ ಸರ್ವಸ್ವವನ್ನು ಸಮರ್ಪಿಸಿದಂತಹ ಋತ್ವಿಜರಿಗೆ ಬೇಕಾದಷ್ಟು ಸಂಪತ್ತನ್ನು ನೀಡಿದ. ಮರುತಃ ಪರಿವೇಷ್ಟಾರಃ, ಇನ್ನು ಪರಿವೇಷ್ಟಾರಃ ಅಂದ್ರೆ ಬಡಿಸಿ ಈ ಯಜ್ಞಕ್ಕೆ ಬೇಕಾದ ಸಿದ್ಧತೆಯನ್ನು ನಡೆಸಿದಂತಹ ಎಲ್ಲರ ಕೂಡ ಪರಿವೇಷ್ಟಾರಃ ಸದಸ್ಯಾಶ್ಚ ದಿವೌಕಸಃ, ಸದಸ್ಯಾಹ ಇನ್ನುಳಿದ ಬೇರೆ ಬೇರೆ ಸಾಮಾನ್ಯರು, ಯಜ್ಞದಲ್ಲಿ ಭಾಗವಹಿಸಿದ ಎಲ್ಲರೂ ಕೂಡ, ದಿವೌಕಸಃ ದೇವತೆಗಳು ಕೂಡ ಮರುತನ ಈ ಯಜ್ಞದಿಂದ ಅಮಾದ್ಯತ್, ಪರಿವೇಷ್ಟಾರಃ ಅಮಾದ್ಯತ್, ಸದಸ್ಯಾಹ ಅಮಾದ್ಯತ್, ದಿವೌಕಸಃ ಅಮಾದ್ಯತ್, ದ್ವಿಜಾತಯ ಅಮಾದ್ಯತ್. ಇಲ್ಲಿ ಬೇಸರ ಪಟ್ಟುಕೊಂಡು ಹೊರ ನಡೆದ ಒಂದು ಹೆಜ್ಜೆಯೂ ಇರಲಿಲ್ಲ. ಇದು ಈ ಯಜ್ಞದ ಮಹಿಮೆ. ಇದನ್ನ ಸ್ಮರಣೆ ಮಾಡಿದರೆ ನಮ್ಮ ಯಜ್ಞದಲ್ಲೂ ಅಂತಹದ್ದೊಂದು ಶಕ್ತಿ ಬರುತ್ತೆ ಎನ್ನುವಷ್ಟು ಮರುತ್ತನ ಹೆಸರಿಗೆ ಬೆಲೆ ಇದೆ. ಅಂದ್ರೆ ಅವನು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ತನ್ನ ಸರ್ವಸ್ವವನ್ನು ಅದಕ್ಕೋಸ್ಕರ ಸಮರ್ಪಿಸಿದ್ದಾನೆ ಅಂತ ನಾವು ಯೋಚಿಸ್ಬೇಕು. ಮರುದ್ಗಣಗಳೆಲ್ಲವೂ ಕೂಡ ಮರುತ್ತನ ಯಜ್ಞದಿಂದ ಮರುತಃ ಮರುತಃ ಅಂತ ಮರುದೇವತೆಗಳು ಅಂತ ಮರುದೊಂದು ಗಣ ಇದೆ. ಆ ಗಣದ ದೇವತೆಗಳು ಕೂಡ ತುಂಬಾ ಸಂತೋಷ ಪಟ್ರು ಈ ಯಜ್ಞದ ಸರಿಯಾದ ಕ್ರಮದ ಆಚರಣೆಯಿಂದ. ಹಾಗಾಗಿ ಸಮರುತ್ತಶ್ಚಕ್ರವರ್ತಿ ನರಿಷ್ಯಂತ ನಾಮಾನಂ ಪುತ್ರಮವಾಪ, ದೇವಗಣ ಸದಸ್ಯರು ಎಲ್ಲರೂ ತೃಪ್ತಿಪಟ್ಟಂತಹ ಈ ಮಾತು ಕೂಡ ನಾವು ನೆನಪಿಸ್ಕೊಂಡ್ರೆ ಸಾಕಂತೆ. ಇದು ತುಂಬಾ ಒಂದು ಯಜ್ಞದ ಪರಿಸಮಾಪ್ತಿಗೋಸ್ಕರ ಸ್ಮರಿಸಬೇಕಾದಂಥದ್ದು ಅಂತ ಹೇಳ್ತಾರೆ. ಈ ಶ್ಲೋಕವನ್ನು ನಾವು ಬರೆದಿಟ್ಕೊಂಡ್ರೆ ನಾವು ಏನಾದ್ರೂ ಒಂದು ಸತ್ಕರ್ಮವನ್ನು ಮಾಡಿದಾಗ, ಯಜ್ಞ ಯಾಗಾದಿಗಳನ್ನು ಮಾಡಿದಾಗ ಇದನ್ನು ಹೇಳಿಕೊಂಡ್ರೆ ಯಜ್ಞದಲ್ಲಿ ಸಂಪೂರ್ಣ ಸ್ಥಿತಿ ಅನ್ನೋದು ನಾವು ಪಡಿಲಿಕ್ಕಾಗತ್ತೆ. ಇದು ಈ ಯಜ್ಞದ ಈ ಮರುತ್ತನ ವಿಶೇಷ. ನಮ್ಮ ಯಜ್ಞವು ಕೂಡ ಮರುತ್ತನ ಮಟ್ಟಕ್ಕೆ ಹೋಗದೇ ಇದ್ರು ನಮ್ಮ ಯೋಚನೆ ಮರುತ್ತನ ಕಡೆಗಿದೆ ಅನ್ನುವ ಕಾರಣಕ್ಕಾಗಿ ಆ ಯಜ್ಞದಲ್ಲಿ ಸಿಗಬೇಕಾದ ಫಲ ಹೆಚ್ಚಾಗುತ್ತೆ ಅಂತ ಅವನನ್ನ ಇಜ್ವಾ ಅಂತನೂ ಕರೀತಾರೆ. ಯಜ್ಞ ಮಾಡುವುದರಲ್ಲಿ ಅತ್ಯಂತ ಹೆಚ್ಚು ಆಸಕ್ತಿ ತೋರಿ ಪಳಗಿ ಪ್ರಾಮಾಣಿಕವಾಗಿ ನಡೆಸಿದವನು. ಯಜ್ಞ ಮಾಡೋದು ದೊಡ್ಡದಲ್ಲ, ಆ ಯಜ್ಞವನ್ನು ಮಾಡುವಾಗ ಇರುವ ಮನಸ್ಥಿತಿ ಇದೆಯಲ್ವಾ, ಅದು ತುಂಬಾ ದೊಡ್ಡದು. ಅಷ್ಟನ್ನ ಕೂಡ ಬಳಸ್ಬೇಕು ಯಜ್ಞಕ್ಕಾಗಿ. ಪಾಂಡವರ ಯಜ್ಞಕ್ಕೆ ಅವನ ಯಜ್ಞದಿಂದ ಬೇಕಿರುವಂತಹ ಸವಲತ್ತು ಸಿಕ್ಕಿತು ಅಂದ್ರೆ ಅದು ಎಷ್ಟು ದೊಡ್ಡ ಯಜ್ಞ ಆಗಿರ್ಬೇಕು ಅಂತ ಯೋಚಿಸ್ಬೇಕು. ಮರುತಶ್ಚಕ್ರವರ್ತಿ, ಆ ಮರುತನು ಚಕ್ರವರ್ತಿ. ನರಿಷ್ಯಂತ ನಾಮಾನಂ, ನರಿಷ್ಯಂತ ಅಂತ ಒಬ್ಬ ಮಗನನ್ನ ಪಡೆದ. ತಸ್ಮಾಚ್ಚ ದಮಃ, ಅವನಿಗೆ ಮಗನಾಗಿ ದಮ ಹುಟ್ಟಿದ. ದಮಸ್ಯ ಪುತ್ರೋ ರಾಜವರ್ಧನ, ಒಳ್ಳೆ ಹೆಸರು ಇಡ್ಬೋದು ಯಾರಿಗಾದ್ರೂ. ದಮಸ್ಯ ಪುತ್ರೋ ರಾಜವರ್ಧನ, ರಾಜವರ್ಧನ ಜಜ್ಞೆ. ಈ ವಾಕ್ಯವನ್ನು ನಾವು ಚೆನ್ನಾಗಿ ಓದ್ತಾ ಬಂದ್ರೆ ನಮ್ಗೊಂದಿಷ್ಟು ಸಂಸ್ಕೃತದ ವ್ಯುತ್ಪತ್ತಿಯೂ ಬರುತ್ತೆ. ದಮನ ಮಗ ರಾಜವರ್ಧನ ಅಂತ ಜಜ್ಞೆ ಹುಟ್ಟಿದನು. ರಾಜವರ್ಧನಾತ್ ಸುವೃದ್ಧಿ, ರಾಜವರ್ಧನದಿಂದ ಸುವೃದ್ಧಿ, ಅದು ಮತ್ತೊಬ್ಬ ರಾಜನ ಹೆಸರು. ಸುವೃದ್ಧೇಹೇ ಕೇವಲ, ಸುವೃದ್ಧಿಯಿಂದ ಕೇವಲ ಅಂತ ಒಬ್ಬ ಮಗ ಹುಟ್ಟಿದ. ಇದೆಲ್ಲ ನಾವು ಹೆಸರಿಡುವುದು ಕಷ್ಟ, ಆದ್ರೆ ಹೆಸರು ಹೇಗಿತ್ತು ಅಂತ ಆದ್ರೂ ನಮಗೆ ಗೊತ್ತಿದ್ರೆ ಚೆನ್ನಾಗಿರುತ್ತೆ. ಕೇವಲಾತ್ ಸುಧೃತಿ, ಇದು ಇಡಬಹುದು. ಕೇವಲನಿಂದ ಸುಧೃತಿ ಅನ್ನುವಂತ ಒಬ್ಬ ಮಗ ಹುಟ್ಟಿದ.
ತತಶ್ಚ, ತತಶ್ಚ ಅಂದ್ರೆ ಆ ಸುಧೃತಿಯಿಂದ ಅಂತರ್ಥ. ತಸ್ಮಾತ್ ಆ ವ್ಯಕ್ತಿಯಿಂದ, ನರಹ ಮತ್ತೊಂದು ಹೆಸರು. ತಸ್ಮಾತ್ ಚಂದ್ರ, ಈ ಚಂದ್ರ ಅಲ್ಲ, ಅವನ ಹೆಸರು ಚಂದ್ರ ಅಂತ. ತಸ್ಮಾತ್ ಚಂದ್ರ, ಪುನಃ ಅವನ ಮಗ ಕೇವಲನೆ. ತತಃ ಕೇವಲ ಅಭೂತ್. ಕೇವಲಾತ್ ಬಂಧುಮಾನ್, ಒಳ್ಳೆ ಹೆಸರು. ಬಂಧು ಮಂತ ಅಂದ್ರೆ ಬಂಧುಗಳನ್ನ ಹತ್ತಿರದಲ್ಲಿಟ್ಟುಕೊಂಡವನು. ಬಂಧುಮತಃ ವೇಗವಾನ್, ವೇಗವಾನ್ ಅಮಿತಾಶನಃ, ಆ ರಾಜನ ಹೆಸರು ಬಂದ ಹಾಗಾಯ್ತು ವಿಷ್ಣು ಸಹಸ್ರನಾಮದಲ್ಲಿ. ಅಂದ್ರೆ ಎಲ್ಲ ಹೆಸರುಗಳು ದೇವರದ್ದು ಅಂತ ಹೇಳುವಾಗ ರಾಜರ ಹೆಸರು ಬಂತು ಅಂತ ಗೊತ್ತಾಗುತ್ತೆ. ವೇಗವತೋ ಬುಧ, ಆ ವೇಗವಂತನಿಗೆ ಬುಧ ಅನ್ನುವ ಮಗ ಹುಡ್ತಾನೆ. ತತಶ್ಚ ತೃಣಬಿಂದು, ಇದು ತುಂಬಾ ಪ್ರಸಿದ್ಧವಾದ ರಾಜನ ಹೆಸರು ತೃಣಬಿಂದು ಅನ್ನುವಂಥದ್ದು. ತಸ್ಯಾಪಿ ಏಕಾ ಕನ್ಯಾ ಇಳಬಿಳಾ ನಾಮ, ಈ ಇಳಬಿಳಾ ಅನ್ನುವ ಮಗನೇ, ಅವನ ಮಗನೇ ಐಳಿಬಿಳ, ಐಳಬಿಳಿ ಅಂತ ಕರೀತಾರೆ. ಕುಬೇರನಿಗೆ ಹೆಸರು ಬರುತ್ತೆ, ಅಂದ್ರೆ ಕುಬೇರನ ತಾಯಿ. ತತಶ್ಚ ಅಲಂಬುಸ, ಅಲ್ಲಿಂದ ಹುಟ್ಟಿದವಳು ಅಲಂಬುಸ ಅನ್ನುವಂತ ಒಬ್ಳು ಅಪ್ಸರ. ಅವಳು ಕೊನೆಗೆ ಅಂದ್ರೆ ಅದು ತೃಣಬಿಂದುವಿನಿಂದ ಹೊರಗೆ ಬಂದಂತಹ ಅವಳು ಕನ್ಯಾ. ಅವಳು ತೃಣಬಿಂದುಂ ಭೇಜೆ, ತೃಣಬಿಂದುವನ್ನ ಹೋಗಿ ಸೇರಿದ್ಲು. ಈ ಅಪ್ಸರೆಯರಿಗೆ ಎಷ್ಟೇ ಅಂದ್ರೆ ಲೋಕದ ಪರಮಾತ್ಮನ ಸಂಕಲ್ಪ ಮತ್ತು ದೇವತೆಗಳ ಆದೇಶ ಮೊದಲಾದ ದೂರದೃಷ್ಟಿಯಿಂದ ಕೆಲಸ ಮಾಡೋದ್ರಿಂದಾಗಿ ಅವರಿಗೆ ಅನೇಕ ಗಾಮಿತ್ವ ಅನ್ನುವ ದೋಷ ಇರುವುದಿಲ್ಲ. ನಮಗಿದು ಅರ್ಥ ಆಗುದು ಸ್ವಲ್ಪ ಕಷ್ಟ. ಲೋಕದ ವ್ಯವಸ್ಥೆಯನ್ನು ಇಟ್ಟುಕೊಂಡು ನಾವು ಯೋಚನೆ ಮಾಡ್ತಾ ಇರ್ತೇವೆ, ಆದ್ರೆ ಅವರ ಬದುಕು ಅನ್ನೋದು ಲೋಕದ ವ್ಯವಸ್ಥೆಗಿಂತ ಆಚೆ. ನಾವು ಕಲ್ಪಿಸಿಕೊಂಡ ಹಾಗಲ್ಲ. ಅವರ ಶರೀರದಲ್ಲಿ ಯಾವುದೇ ರೀತಿಯಾದಂತಹ ಸ್ವೀಕಾರ ಗುಣಗಳು ಇರುವುದಿಲ್ಲ. ಆದ್ರಿಂದ ಅವರಿಗೆ ದೋಷಗಳು ಅಂಟುವುದಿಲ್ಲ. ಮನುಷ್ಯರ ಶರೀರ ಹಾಗಲ್ಲ, ಅದು ಸ್ವೀಕರಿಸಿದ ಮೇಲೆ ಅದರಿಂದ ಕೆಲವು ಪರಿಣಾಮ ಪ್ರಭಾವಗಳು ಅವನ ಶರೀರಕ್ಕಿರುತ್ತೆ. ಆದ್ರಿಂದಾಗಿ ಅಪ್ಸರೆಯರ ಬದುಕಿನಲ್ಲಿ ಅವರು ಒಂದ್ಸರ್ತಿ ಯಾವ್ದ್ಯಾವ್ದೋ ರಾಜರ್ಷಿಗಳ ಕಥೆಯ ಜೊತೆಗೆ ಅವರ ಹೆಸರು ಸೇರ್ಕೊಳ್ಳುತ್ತೆ. ಸೇರ್ಕೊಂಡ್ರು ಕೂಡ ಅವರಿಗೆ ಅದರ ಉದ್ದೇಶವೇ ಬೇರೆ ಇರುತ್ತೆ. ಆದ್ರಿಂದಾಗಿ ಅದಕ್ಕೆ ವರಾಪ್ಸರಾ ಅಂತ ಶಬ್ದ ಬಳಸಿದ್ರು. ವರ, ಅವಳು ಅತ್ಯಂತ ಶ್ರೇಷ್ಠಳಾದ ಅಪ್ಸರೆ ತೃಣಬಿಂದುಂ ಬೇಜೆ. ತಸ್ಯ ಅಲಂಬುಸ ಅಂತ ಅವಳ ಹೆಸರು. ಅವಳನ್ನ ತೃಣಬಿಂದುವ ಪಡೆದ. ತಸ್ಯಾಂ ಅಪಿ ಅಸ್ಯ ವಿಶಾಲ ಜಜ್ಞೇಯ ಪುರೀಂ ವಿಶಾಲಾಂ ನಿರ್ಮಮೆ. ವಿಶಾಲಪುರಿ, ಜೈ ಬದ್ರಿ ವಿಶಾಲ್ ಅಂತ ನಾವು ಇವತ್ತಿಗೂ ಕೇಳ್ತೇವೆ. ಆ ಜಾಗವನ್ನ ಕಟ್ಟಿದವನು ವಿಶಾಲ ಅನ್ನುವ ರಾಜ. ಜಜ್ಞೇಯ ಪುರೀಂ ವಿಶಾಲಾಂ ನಿರ್ಮಮೆ, ವಿಶಾಲಪುರಿಯನ್ನ ನಿರ್ಮಾಣ ಮಾಡಿದಂತವನ ಹೆಸರು ಕೂಡ ವಿಶಾಲ. ಹೇಮಚಂದ್ರ ವಿಶಾಲಸ್ಯ ಪುತ್ರ ಅಭವತ್, ಹೇಮಚಂದ್ರನು ವಿಶಾಲನ ಮಗನಾದ. ತತಶ್ಚಂದ್ರ, ಅವನಿಗೊಬ್ಬ ಮಗ ಚಂದ್ರ. ತತ್ತನಯ ಧೂಮ್ರಾಕ್ಷ, ಅವನ ಮಗ ಸೃಂಜಯ. ತಸ್ಯಾಪಿ ಸಂಜಯ ಅಭೂತ್. ಸಂಜಯಾತ್ ಸಹದೇವ, ನೋಡಿ ಸಹದೇವ ಮತ್ತೆ ಹೆಸರು ಬಂತು. ಸೃಂಜಯಾತ್, ಸಾರಿ ಸಂಜಯ ಅಲ್ಲ, ಸೃಂಜಯಾತ್. ಈ ಸೃಂಜಯ ಅನ್ನುವ ಹೆಸರು ಮತ್ತೆ ಮತ್ತೆ ನಮಗೆ ಸೃಂಜಯರು ಅಂತ ಪಾಂಡವರಿಗೆ ಸಹಕಾರ ನೀಡಿದಂತ ವ್ಯಕ್ತಿಗಳ ಹೆಸರಲ್ಲಿ ನಾವು ನೋಡುತ್ತೇವೆ. ಮತ್ತು ಕುಂತಿ ಪಾಂಡವರಿಗೆ ಕೃಷ್ಣನ ಬಳಿ ಹೇಳಿ ಕಳುಹಿಸುವ ಕಥೆಯಲ್ಲೂ ಸೃಂಜಯ ಅನ್ನುವ ಮಗನ ಕಥೆಯನ್ನ ಹೇಳಿ ಕಳಿಸ್ತಾಳೆ, ನೀವು ಆತರ ಹೇಳಿ ಆಗ್ಬೇಡಿ ಅಂತ. ಅದು ಒಂದು ಸೃಂಜಯ ಇದ್ದಾನೆ. ಅಂದ್ರೆ ಸೃಂಜಯ ಹೆಸರು ಮತ್ತೆ 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 ಬರ್ತಾ ಇರುತ್ತೆ. ಇಡ್ಬೋದು ಯಾರಿಗಾದ್ರು ಸೃಂಜಯ ಅಂತ, ಆದ್ರೆ ಹೇಳುವವರಿಗೆ ಕಷ್ಟ. ತತಶ್ಚ ಕೃಷಾಶ್ವ, ಕೃಷಾಶ್ವ ನಾಮ ಪುತ್ರ ಅಭವತ್. ಅವನಿಗೆ ಮಗ ಸೋಮದತ್ತ. ಕೃಷಾಶ್ವಾತ್ ಜಜ್ಞಿ ಯಹ ಅಶ್ವಮೇಧಾನಂ ಶತಂ ಆಜಹಾರ. ಸೋಮದತ್ತ 100 ಅಶ್ವಮೇಧ ಯಾಗಗಳನ್ನ ಮಾಡಿದ. ಅಂದ್ರೆ ಮುಂದೆ ಇಂದ್ರ ಆಗ್ಲಿಕ್ಕೆ ಯೋಗ್ಯನೋ ಏನೋ ಗೊತ್ತಿಲ್ಲ ನಮಗೆ. ಆ ಶಬ್ದದಿಂದ ಒಂದು ಗೊತ್ತಾಗುವುದೇನು ಅಂದ್ರೆ ಈ ಯೋಗ್ಯತೆ ಇರುವವನು ಶತಕ್ರತು ಅನ್ನುವ ಹಿನ್ನೆಲೆಯಲ್ಲಿ ಹೇಳ್ತಾರೆ. ಮುಂದಿನ ಮನ್ವಂತರಕ್ಕೆ ಸಂಬಂಧಪಟ್ಟವನು, ಮುಂದಿನ ಮನ್ವಂತರದ ಇಂದ್ರನೂ ಆಗಿರ್ಬಹುದು, ಗೊತ್ತಿಲ್ಲ. ಸೋಮದತ್ತ ಅನ್ನೋ ಹೆಸರು ನಾವು ನೆನಪಲ್ಲಿ ಇಟ್ಕೊಂಡ್ರೆ ಒಳ್ಳೇದು, ಎಲ್ಲೋ ಬೇರೆ ಕಡೆ ಬಂದಾಗ ಗೊತ್ತಾಗುತ್ತೆ. ತತ್ಪುತ್ರ ಜನಮೇಜಯ, ಜನಮೇಜಯಾತ್ ಸುಮತಿ. ಏತೆ ವೈಶಾಲಕ ಭೂಭೃತಃ, ಇವರೆಲ್ಲ ವಿಶಾಲನ ಪರಂಪರೆಯ ಮಕ್ಕಳು. ಶ್ಲೋಕೋಪ್ಯತ್ರ ಗೀಯತೆ, ಶ್ಲೋಕ ಈ ವಿಷಯದಲ್ಲಿ ಇವರ ಪರಂಪರೆಯನ್ನ ಗುರುತಿಸುವ ಒಂದು ಋಷಿಗಳ ಗುಣಗಾನದ ಮಾತು ಹೀಗಿದೆ.
ತೃಣಬಿಂದೋ ಪ್ರಸಾದೇನ ಸರ್ವೇ ವೈಶಾಲಿಕಾ ನೃಪಾಃ ದೀರ್ಘಾಯುಷೋ ಮಹಾತ್ಮಾನಃ ವೀರ್ಯವಂತೋತಿ ಧಾರ್ಮಿಕಾಃ. ತೃಣಬಿಂದುವಿನ ಪ್ರಸಾದದಿಂದ ಈ ವಿಶಾಲನ ಮನೆತನದಲ್ಲಿ ಬಂದಂತಹ ಎಲ್ಲ ರಾಜರು ಕೂಡ ಮಹಾತ್ಮನ, ಪ್ರತಿಯೊಬ್ಬ ರಾಜನು ಕೂಡ ಭೂಮಿಯ ಆರೈಕೆಯನ್ನು ಮಾಡುವ ವಿಷಯದಲ್ಲಿ ಬಹಳ ಕಾಳಜಿಯನ್ನು ತೋರ್ತಾ ಇದ್ದವರು, ಧರ್ಮಾತ್ಮರು, ಹಿಡಿದ ಕಾರ್ಯವನ್ನು ಮುಗಿಸುವವರು, ಯುದ್ಧದಲ್ಲಿ ಅತ್ಯಂತ ಪರಾಕ್ರಮಿಗಳು ಮತ್ತು ಪ್ರಜೆಗಳ ಸಂರಕ್ಷಣೆಯ ವಿಷಯದಲ್ಲಿ ಎಂದೂ ಕೂಡ ಹೆಜ್ಜೆ ತಪ್ಪದವರು ಅನ್ನುವ ಅಂಶವನ್ನ ತೃಣಬಿಂದುವಿನ ಹೆಸರಿನಲ್ಲಿ ನೆನಪಿಸಿಕೊಳ್ತಾರೆ. ಇದರ ನಂತರ ಶರ್ಯಾತಿ ಅಂತ ಒಬ್ಬ ಮಗ, ಆ ಮಗನ ಕಥೆಯನ್ನು ಹೇಳ್ತಾರೆ. ಶರ್ಯಾತೇಹ ಕನ್ಯಾ ಸುಕನ್ಯಾ ನಾಮ ಅಭವತ್ ಯಾಂ ಉಪಯೇಮೆ ಚವನಃ. ಆ ಸುಕನ್ಯೆಯನ್ನು ಮದುವೆಯಾದವ ಋಷಿ ಚವನ ಋಷಿ. ಆನರ್ತ ನಾಮ ಪರಮ ಧಾರ್ಮಿಕ ಶರ್ಯಾತಿ ಪುತ್ರ ಅಭವತ್. ನೋಡಿ, ಇದು ನಮಗೆ ಹೊಸ್ತು, ಭಾಗವತದಲ್ಲಿ ಈ ಕಥೆ ಇಲ್ಲ, ವಿಷ್ಣು ಪುರಾಣದಲ್ಲಿ ಈ ಕಥೆ ಸಿಗುತ್ತೆ. ಈ ಶರ್ಯಾತಿಗೆ ಒಬ್ಬ ಮಗ, ಅವನ ಹೆಸರು ಆನರ್ತ. ಈ ಆನರ್ತ ಅನ್ನುವ ಹೆಸರೇ ನಾವು ಭಾಗವತದಲ್ಲಿ ಕೃಷ್ಣನ ಕಥೆಯನ್ನ ಕೇಳುವಾಗ ಆನರ್ತ ದೇಶಕ್ಕೆ ಹೋದ ಕೃಷ್ಣ ಅಂತ ಬರುತ್ತೆ. ಆ ಆನರ್ತ ದೇಶವನ್ನು ಕಟ್ಟಿದವನು ಆನರ್ತ. ಪರಮ ಧಾರ್ಮಿಕ ಶರ್ಯಾತಿ ಪುತ್ರ ಅಭವತ್. ಆನರ್ತಸ್ಯಾಪಿ ರೇವತ ನಾಮ ಪುತ್ರ ಜಜ್ಞಿ. ರೇವತ ನಾಮ ಮಗ ಹುಟ್ಟಿದ. ಯಹ ಅಸೌ ಆನರ್ತ ವಿಷಯಂ ಭುಭುಜೆ ಪುರೀಂಚ ಕುಶಸ್ಥಲೀಂ ಅಧ್ಯುವಾಸ. ಆನರ್ತಕ್ಕೆ ಹೊಂದಿಕೊಂಡಿದ್ದ ಕುಶಸ್ಥಲಿ ಅನ್ನುವ ಜಾಗದಲ್ಲಿ ವಾಸವನ್ನ ಮಾಡಿದ್ದ. ಯಾರು? ಈ ರೇವತ. ರೇವತ ನಾಮ ಪುತ್ರ. ಆನರ್ತನಿಗೆ ಮಗ ರೇವತ. ಈ ರೇವತ ಆನರ್ತ ದೇಶಕ್ಕೆ ವಿಷಯವಾಗಿದ್ದ ಕುಶಸ್ಥಲಿ ಅನ್ನುವ ಜಾಗದಲ್ಲಿ ಅಧ್ಯುವಾಸ, ಅಧಿಕಾರವನ್ನು ನಡೆಸಿದ. ರೇವತಸ್ಯಾಪಿ ಪುತ್ರ ರೈವತಃ. ಇವನ ಮಗ ರೈವತ. ಕಕುದ್ಮಿ ನಾಮ ಧರ್ಮಾತ್ಮ ಭ್ರಾತೃಶತಸ್ಯ ಜ್ಯೇಷ್ಠೋ ಅಭವತ್. ಈ ರೇವತನಿಗೆ ಪುತ್ರ ಕಕುದ್ಮಿ. ಕಕುದ್ಮಿಯ ಅಣ್ಣ ತಮ್ಮಂದ್ರೆಲ್ಲ 100 ಜನ, ಅವರಲ್ಲಿ ಇವನು ಹಿರಿಯ. ಅವನು ಧರ್ಮಾತ್ಮ. ಈ ಪ್ರತಿಯೊಂದು ಶಬ್ದವನ್ನು ನಾವು ಗಮನಿಸ್ಬೇಕಲ್ಲ, ಸುಮ್ಮನೆ ಒಂದು ಶ್ಲೋಕ ತುಂಬಿಸ್ಲಿಕ್ಕೆ ಅಂತ ಅಲ್ವೇ ಅಲ್ಲ, ಬಿಡಿ, ಇದು ವಾಕ್ಯ. ವಾಕ್ಯದಲ್ಲಿ ಹೇಳುವಾಗ್ಲೂ ಕಾರಣ ಇಲ್ಲದೆ ಯಾವುದೇ ವಿಶೇಷಣಗಳನ್ನ ವ್ಯಾಸರು ಪ್ರಯೋಗ ಮಾಡುವುದೇ ಇಲ್ಲ. ಹಾಗಾಗಿ ಅದು ಪರಾಶರರು ಕೂಡ ಆ ಕಥೆಯನ್ನು ಹೇಳುವಾಗ ಒಂದೊಂದು ಶಬ್ದದ ಹಿಂದೆ ಅವರ ಬದುಕಿನ ದೊಡ್ಡ ಭಾವ ಇದೆ ಅಂತ ಗೊತ್ತಾಗುತ್ತೆ. ಧರ್ಮಾತ್ಮ ಭ್ರಾತೃಶತಸ್ಯ ಜ್ಯೇಷ್ಠ ಅಭವತ್. ತಸ್ಯ ರೇವತೀ ನಾಮ ಕನ್ಯಾ ಅಭವತ್. ಈ ಮನೆತನದಲ್ಲಿ ಬಂದಂತಹ ಹೆಣ್ಣುಮಗಳು ರೇವತಿ ಅಂತ. ಆ ಸತಾಂ ಆದಾಯ ಕಸ್ಯೇಯಮರ್ಹತಿ ಭಗವಂತಂ ಅಬ್ಜಯೋನಿಂ ಪ್ರಷ್ಟುಂ ಬ್ರಹ್ಮಲೋಕಂ ಜಗಾಮ. ಅವನು ಆ ಯುಗದಲ್ಲಿ ತನ್ನ ಮಗಳಿಗೊಬ್ಬ ಯೋಗ್ಯನಾದ ಹುಡುಗ ಬೇಕು ಅಂತ ಹಣೆ ಬರಹವನ್ನ ತೀರ್ಮಾನ ಮಾಡುವಂತಹ ಅಬ್ಜಯೋನಿಂ, ಭಗವಂತನ ಹೊಕ್ಕಳ ಕಮಲದಿಂದ ಹುಟ್ಟಿ ಬಂದ ಚತುರ್ಮುಖನ ಲೋಕಕ್ಕೆ ತೆರಳಿದ. ಕಸ್ಯ ಇಯಂ ಅರ್ಹತಿ. ಇವಳು ಯಾರನ್ನ ಹೊಂದುತ್ತಾಳೆ? ಇವಳಿಗೆ ಬದುಕಿನಲ್ಲಿ ಭಾಗವಾಗಬೇಕಾದಂತಹ ಗಂಡು ಯಾರು ಅಂತ ಕೇಳಲಿಕ್ಕೆ ಹೋದ. ತಾವಚ್ಚ ಬ್ರಹ್ಮಣೋ ಅಂತಿಕೆ ಹಹಾ ಹುಹು ಸಂಜ್ಞಾಭ್ಯಾಂ. ಅದು ಹುಹು ಅನ್ನೋದಕ್ಕಿಂತ ಹಹು ಅಂತ ಶಬ್ದ ಆಗ್ಬೇಕು ಅನ್ಸುತ್ತೆ. ಅಹಾ ಹಹು ಅನ್ನುವ ಇಬ್ಬರು ಗಂಧರ್ವಾಭ್ಯಾಂ ಅತಿತಾನಂ ನಾಮ ದಿವ್ಯಂ ಗಂಧರ್ವಂ ಅಗೀಯತ. ಬ್ರಹ್ಮನ ಮುಂದೆ ಈ ಹಹ ಮತ್ತೆ ಹಹು ಅನ್ನುವ ಇಬ್ಬರು ಗಂಧರ್ವರು ಅತಿತಾನಂ, ತುಂಬಾ ಲಯಬದ್ಧವಾದಂತಹ ದಿವ್ಯವಾದ ಗಾಂಧರ್ವಂ ಅಗೀಯತ, ಹಾಡ್ತಾ ಇದ್ರು. ತಚ್ಚ ತ್ರಿಗರ್ತ ಪರಿವೃತ್ತೈ ಅನೇಕ ಯುಗ ಪರಿವೃತ್ತಿಂ ತಿಷ್ಟನ್ನಪಿ ರೈವತಃ ಶೃಣ್ವನ್ ಮುಹೂರ್ತಮಿವ ಮೇನೆ. ಆ ಹಾಡನ್ನ ಕೇಳ್ತಾ ಕೇಳ್ತಾ ತ್ರಿಮಾರ್ಗ ಪರಿವೃತ್ತೈ ಅನೇಕ ಯುಗ ಪರಿವೃತ್ತಿಂ. ಇದು ಮತ್ತೆ ಸಂಗೀತಕ್ಕೆ ಸಂಬಂಧಪಟ್ಟಂತಹ ವಿಷಯ. ಸಂಗೀತಜ್ಞರು ಇದರ ಬಗ್ಗೆ ಇನ್ನಷ್ಟು ಹೆಚ್ಚು ಗಮನಿಸಬಹುದು. ತ್ರಿಮಾರ್ಗ, 3 ರೀತಿಯ ಪರಿವರ್ತನೆಗಳಿಂದ ಕೂಡಿದ. ಅದನ್ನ ರಿಪೀಟ್ ಮಾಡುದು, ಆ ಪರಿವರ್ತನೆ ಮಾಡುದು ಅಂದ್ರೆ ಅದೇ ಹಾಡನ್ನ ಇನ್ನೊಂದ್ಸರ್ತಿ ಹಾಡುವಾಗ ಸ್ವರ ಚೇಂಜ್ ಆಗ್ಬೇಕು, ಅದರ ಗತಿ ಅದೇ ಇರುತ್ತೆ. ಅಥವಾ ಕೆಲವೊಮ್ಮೆ ಗತಿ ಚೇಂಜ್ ಆಗುತ್ತೆ, ಅದೇ ಹಾಡನ್ನ 2ನೇ ಗತಿಯಲ್ಲಿ ಹೇಳುದು, 3ನೇ ಗತಿಯಲ್ಲಿ ಹೇಳುದು ಅಂತ ಇರುತ್ತಲ್ಲ. ಆ ರೀತಿ 3 ಮಾರ್ಗಗಳಲ್ಲಿಯೂ ಹೇಳುವುದರ ತನಕ ಅವನಿಗೆ
ಪರಿವೃತೈಹಿ ಅನೇಕ ಯುಗ ಪರಿವೃತ್ತಿಂ. ಆ ಹಾಡು ಕೇಳ್ತಾ 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 ಅನೇಕ ಯುಗ ಪರಿವೃತ್ತಿ ತಿಷ್ಠನ್ನಪಿ ಅವ್ನು ನಿಂತೇ ಇದ್ದ. ಯುಗಗಳು ದಾಟಿ ಹೋದ್ರು ಅವನಿಗೆ ಗೊತ್ತಾಗ್ಲಿಲ್ಲ. ರೈವತ ಶೃಣ್ವನ್ ಮುಹೂರ್ತಮೇವ ಮೇನೆ. ಅವನು ಒಂದು ಕಣ್ಣು ಮುಚ್ಚಿ ತೆಗೆಯುವಷ್ಟೇ ಕಾಲ ನಾನು ಇಲ್ಲಿ ನಿಂತಿರುವುದು ಅಂತ ಭಾವಿಸಿದ. ಅಂದ್ರೆ ನಮ್ಗೆ ಇದರ ಸೂಚನೆ ಏನು ಅಂದ್ರೆ, ಚತುರ್ಮುಖನ ಲೋಕದಲ್ಲಿ ಆಗುವ ಆನಂದ ಅನ್ನೋದು ಅತ್ಯಂತ ಉತ್ಕೃಷ್ಟ ಮಟ್ಟದ್ದಾದ್ರಿಂದ ಅಲ್ಲಿರುವ ಎಲ್ಲ ವಸ್ತುಗಳು ಕ್ವಾಲಿಟಿಯಿಂದ ಕೂಡಿರುವಂತದ್ದು. ಅದು ತಿನ್ನುವ ಪದಾರ್ಥ ಇರ್ಬೋದು, ಕೇಳುವ ಹಾಡಿರ್ಬಹುದು, ನೋಡುವ ವಸ್ತು ಇರಬಹುದು, ಪ್ರತಿಯೊಂದು ಮತ್ತೆ ಬಳಸುವ ಭಾಷೆ ಇರ್ಬೋದು, ಆಲೋಚಿಸುವ ಮಟ್ಟ ಇರ್ಬೋದು, ಎಲ್ಲವೂ ಎತ್ತರ. ಹಾಗಾಗಿ ಅಲ್ಲಿ ದೀರ್ಘಕಾಲಿಕವಾದಂತಹ ಸಮಯವೂ ಕೂಡ ಸುಖದ ಮುದ್ದೆ ಆದ್ರಿಂದಾಗಿ ಅತ್ಯಂತ ಸಲೀಸಾಗಿ ಬೇಗ ಕಳೆದು ಹೋಗುತ್ತೆ. ನಮ್ಮಲ್ಲಿ ಇಲ್ಲಿ ದುಃಖ ಯಾಕೆ ಅಂದ್ರೆ, ನಮ್ದು ಎಲ್ಲವೂ ಕಳಪೆ ಕ್ವಾಲಿಟಿ. ಮಾತಿರ್ಬಹುದು, ನಡೆ ಇರಬಹುದು, ಯೋಚನೆ ಇರಬಹುದು, ವಸ್ತುಗಳನ್ನು ಬಳಸುವುದಿರ್ಬೋದು, ಇನ್ನೊಬ್ಬರ ಬಗ್ಗೆ ನಾವು ಯೋಚಿಸುವ ಮಟ್ಟ ಇರ್ಬೋದು, ಎಲ್ಲವೂ ಕಳಪೆ. ಹಾಗಾಗಿ ನಮ್ಮ ಕಾಲ ಅತ್ಯಂತ ನಿಧಾನವಾಗಿ ಸಾಗುತ್ತೆ, ದುಃಖ ಆಗುತ್ತೆ. ಈ ಅತಿ ಸುಖ, ಅದಕ್ಕೆ ಅವನಿಗೆ ಶತಾನಂದ ಅಂತ ಹೆಸರು. ಚತುರ್ಮುಖನಿಗೆ ಹೆಸರು ಶತಾನಂದ ಅಂತ. ಆನರ್ತನ ಅಂದ್ರೆ ಯಾರು, ಈ ಸಂಗೀತದ ತ್ರಿಮಾರ್ಗದ ಪ್ರವೃತ್ತಿ ಅಂತನ್ನುವಂಥದ್ದು ಅನೇಕ ಯುಗಗಳ ತನಕವೂ ಕೂಡ ಹಾಡು ಕೇಳ್ತಾ ಇದ್ದುದು ಅವನಿಗೆ ಒಂದು ಮುಹೂರ್ತ, ಒಂದು ಕಣ್ಣು ಮುಚ್ಚಿ ತೆಗೆಯುವಷ್ಟು ಕಾಲ ಅಂತ ಅನಿಸಿದ್ರು ಕೂಡ ಅವನಿಗೆ ಗೊತ್ತೇ ಆಗ್ಲಿಲ್ಲ. ಅಂದ್ರೆ ಅದು ಆ ಇಡೀ ಸಮಯ ಲೋಕದಲ್ಲಿ ಅವರಿಗೆ ಮುಹೂರ್ತದಷ್ಟೇ ಕಾಲ. ನಾನು ಅದನ್ನೇ ಹೇಳ್ತಾ ಇರ್ತೇನೆ. ಚತುರ್ಮುಖನಿಗೆ 1 ಸೆಕೆಂಡ್ ಅಂದ್ರೆ ಭೂಮಿಯಲ್ಲಿ 1,00,000 ವರ್ಷ ಹೋಗುತ್ತೆ. 4 ಸೆಕೆಂಡ್ ನಿಂತ ಅಂದ್ರೆ ಕಲಿಯುಗ ಮುಗ್ದೋಗುತ್ತೆ. 8 ಸೆಕೆಂಡ್ ನಿಂತ ಅಂದ್ರೆ ದ್ವಾಪರ ಮುಗ್ದೋಗುತ್ತೆ. 12 ಸೆಕೆಂಡ್ ನಿಂತ ಅಂದ್ರೆ ತ್ರೇತ ಮುಗ್ದೋಗುತ್ತೆ. ಇನ್ನು 16 ಸೆಕೆಂಡ್ ನಿಂತ ಅಂದ್ರೆ ಅಲ್ಲಿಗೆ ಪೂರ್ತಿ ಒಂದು ಯುಗ ಚಕ್ರವೇ ಮುಗ್ದೋಗುತ್ತೆ. ಅಂದ್ರೆ ಕೃತ, ತ್ರೇತ, ದ್ವಾಪರ, ಕಲಿ ಅನ್ನೋ 4 ಕೂಡ 16, 12, 16, 12 ಅಂದ್ರೆ 28, 28, 8, 36, 36, 4, 40. ಅಂದ್ರೆ 40 ಸೆಕೆಂಡ್ ಕಳೆದ್ರೆ ಒಂದು ಚತುರ್ಯುಗ ಕಳೆದು ಹೋಗುತ್ತೆ. ಇದು ನಾನು ಅಂದಾಜಿಗೆ ಹೇಳಿದೆ, ಯಾಕೆಂದ್ರೆ 4 ಲಕ್ಷ ಅಂತ, 4,32,000. ಈಗ 32,000ವನ್ನ ನಾವು ಸೇರಿಸ್ತಾ ಹಿಂದೆ ವಾಪಸ್ ಹೋದ್ರೆ 32 ಅಂದ್ರೆ 32 4 ಸರ್ತಿ, 32 3 ಸರ್ತಿ, 32 2 ಸರ್ತಿ, 32 1 ಸರ್ತಿ, ಇಷ್ಟನ್ನು ಸೇರಿಸಿ ನಾವು ಯೋಚನೆ ಮಾಡಿದ್ರೆ 43 ಸೆಕೆಂಡ್ 20 ಮಿಲಿ ಸೆಕೆಂಡ್ಗಳಷ್ಟು ನಾವು ನಿಂತ್ರೆ ಒಂದು ಚತುರ್ಯುಗ ಹೊರಟೋಗುತ್ತೆ. ಇಂಥ ಚತುರ್ಯುಗಗಳ ಅವನಿಗೆ ಮುಹೂರ್ತ ಕಾಲ ಅಂದ್ರೆ ಇಷ್ಟು ಸೆಕೆಂಡ್ ಕಾಲ ನಿಂತಿದ್ದಾನೆ. ನಿಂತಾಗ ಭೂಮಿಯಲ್ಲಿ ಅವನು ಏನೇನು ಯೋಚನೆ ಮಾಡಿಕೊಂಡು ಆಗಿನ ಕಾಲದ ರಾಜರ ವೈಶಿಷ್ಟ್ಯ ಪ್ರವೃತ್ತಿ ಎಲ್ಲ ಯೋಚನೆ ಮಾಡ್ಕೊಂಡು ಬಂದಿದ್ನೋ ಅದ್ಯಾವುದು ಅವನಿಗೆ ತಲೆಯಲ್ಲಿ ಗಮನಕ್ಕೆ ಬರ್ಲಿಲ್ಲ. ಎಲ್ಲ ಆ ಸಮಯವೇ ಹೊರಟೋಗ್ಬಿಟ್ಟಿತ್ತು. ಗೀತಾವಸಾನೇ ಚ ಭಗವಂತಂ ಅಬ್ಜಯೋನಿಂ ಪ್ರಣಮ್ಯ ರೈವತಃ ಕನ್ಯಾಯೋಗ್ಯಂ ವರಮಪೃಚ್ಛತ್. ಗೀತವನ್ನ ಕೇಳ್ತಾ ಕೇಳ್ತಾ ಭಗವಂತನ, ಯಾರು ಭಗವಂತಂ ಅಬ್ಜಯೋನಿಂ, ಗುಣವಂತನಾದಂತಹ ಚತುರ್ಮುಖನನ್ನ ಪ್ರಣಾಮಗೈದು ರೈವತನು ತನ್ನ ಮಗಳಾದಂತಹ ರೇವತಿಗೆ ಯೋಗ್ಯನಾದ ವರವನ್ನು ಅಪೃಚ್ಛತ್, ವರನನ್ನು ಕೇಳಿದ. ತತಶ್ಚಾಸೋ ಭಗವಾನ್ ಅಕಥಯತ್ ಕಥಯ ಯೋಭಿಮತಸ್ತೆ ವರಹ ಇತಿ. ಅಷ್ಟೊತ್ತಿಗೆ ಅವನು ಹೇಳಿದ, ಅಸೌ ಭಗವಾನ್ ಚತುರ್ಮುಖನು ಅಕಥಯತ್ ಕೇಳಿದನು, ಕಥಯ ಹೇಳು, ಯೋ ಅಭಿಮತಃ ತೇ, ಯಾರು ನಿನಗೆ ಅಭಿಮತವಾದ ವರ, ನಿನ್ನ ಮಗಳಿಗೆ ಯೋಗ್ಯನಾದ ಹುಡುಗ ಅಂತ ನೀನು ಯಾರನ್ನು ನೋಡಿದ್ದಿ ಇತಿ. ಇದನ್ನ ನೀವು ಒಂದು 4-5 ಸಲ ಓದಿದ್ರೆ, ಇದನ್ನು ಬಾಯ್ಪಾಠ ಮಾಡಿದ್ರು ಸರಿ, ನಿಮ್ಗೊಂದಿಷ್ಟು ಕಾನ್ವರ್ಸೇಷನ್ಗೆ ಸಂಸ್ಕೃತದ ವಾಕ್ಯಗಳನ್ನು ಬಳಸುವ ರೀತಿ ಹೇಗೆ ಅಂತ ಗೊತ್ತಾಗುತ್ತೆ. ಸಹಜವಾಗಿದೆ, ಸರಳವಾಗಿದೆ. ವ್ಯಾಸರು ಕೂಡ ಸಂಸ್ಕೃತದ ಪಾಠ ಮಾಡ್ತಾರೆ ಅಂತ ಅನ್ಸ್ಬಿಡುತ್ತೆ, ಅಷ್ಟು ಸುಲಭವಾಗಿದೆ ವಾಕ್ಯಗಳು. ಪುನಶ್ಚ ಪ್ರಣಮ್ಯ ಭಗವತೆ ತಸ್ಮೈ ಯಥಾಭಿಮತ ಅನಾತ್ಮನಸ್ಸಹ ವರಾನ್ನ ಕಥಯಾಮಾಸ. ಪುನಶ್ಚ ಪ್ರಣಮ್ಯ, ತನ್ನತ್ರನೇ ವಾಪಸ್ ಮತ್ತೆ ಪ್ರಶ್ನೆ ಕೇಳಿದ್ದಕ್ಕೆ ಅವನು, ನಾವು ಯೋಚಿಸಿ ನಮ್ಗೆ ಏನು ಗೊತ್ತಿಲ್ಲ, ಹೇಳ್ಬೇಕಾದವ್ ನೀನೇ ವಾಪಸ್ ನಮ್ಗೆ ಪ್ರಶ್ನೆ ಕೇಳಿದೆ ಅಂದ್ರೆ ನಾವು ಕೈ ಮುಗಿದು ಹೇಳ್ತೀವಪ್ಪ ಅಂತ ವಾಪಸ್ಸು ಕೈ ಮುಗಿದು ಭಗವತೇ ತಸ್ಮೈ, ಅತ್ಯಂತ ಶ್ರದ್ಧೆಯಿಂದ ಚತುರ್ಮುಖನನ್ನು, ಅವನಿಗೆ ಎಂತ ಭಾಗ್ಯ ನೋಡಿ, ಚತುರ್ಮುಖನನ್ನು ಭೇಟಿಯಾಗುವ ಒಂಥರ ಪ್ರಧಾನಿಯನ್ನು ಭೇಟಿಯಾದ ಹಾಗೆ. ರಾಷ್ಟ್ರಪತಿಗಳು ಬೇರೆ ಇದ್ದಾರೆ ಮೇಲೆ,
ಆದ್ರೆ ಇಷ್ಟಂತೂ ಸಿಕ್ಕಿತು. ತಸ್ಮೈ ಯಥಾಭಿಮತಂ ಯಥಾಭಿಮತಾನ್, ತನಗೆ ಹೇಗೆ ಮನಸ್ಸಿಗೆ ಯೋಚನೆ ಮಾಡುವಾಗ ತಲೆಗೆ ಹೆಸರುಗಳು ಹೊಳೆದಿತ್ತೋ ಅದನ್ನೆಲ್ಲ ಆತ್ಮನಃ ಸಹ ವರಾನ್ ಕಥಯಾಮಾಸ. ಆತ್ಮನಃ ಅಭಿಮತಾನ್ ಯಥಾಭಿಮತಾನ್, ತನಗೆ ತಿಳಿದಂತ ಹೆಸರುಗಳನ್ನೆಲ್ಲ ವರಾನ್ ಕಥಯಾಮಾಸ. ಕೈಷಾಂ ಭಗವತೋ ಅಭಿಮತ ಇತ್ತ ಯಸ್ಮೈ ಕನ್ಯಾಮಿಮಾಂ ಪ್ರಯಚ್ಛಾಮೀತಿ ಒಂದು ಲಿಸ್ಟ್ ಕೊಟ್ಟ. ಕೈಷಾಂ, ಈ ಇಷ್ಟು ಮಂದಿಯಲ್ಲಿ ಯಾರಿಗೆ ಇವಳಲ್ಲಿ ನಾವು ಅಂದ್ರೆ ದಾಂಪತ್ಯದ ಸೌಖ್ಯವನ್ನ ಕಾಣುವುದಕ್ಕೆ ಸಾಧ್ಯ, ನಿಮ್ಗೆ ಅಭಿಮತಿಯಾದದ್ದು ಯಾವುದು, ಯಾವ ವರನಿಗೆ ನಾನು ಇವಳನ್ನ ಸಂತೋಷವಾಗಿ ಮದುವೆ ಮಾಡಿ ಸಂತೋಷ ಪಡಿಸಬಹುದು, ಅದಕ್ಕೆ ತತಃ ಅಂತ ಮುಂದೆ ಮಾತು ಶುರುವಾಗುತ್ತೆ. ಉತ್ತರವನ್ನ ನಾಳೆಯ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವ ಕರೋಮಿ ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಿತಮಸ್ತು.